ಒಂದು ಕಿವಿ ಮಾತು ಪೇರೆಂಟ್ಸಿಗೆ. ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಮಗು ಇವತ್ತು ಹುಟ್ಟಿದೆ, ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಆ ಮಗುಗೆ 18 ವರ್ಷನೋ 20 ವರ್ಷ ಆಯಿತು. ಈ ದುಡ್ಡು 1 ಕೋಟಿ ಆಯಿತು. ಆ ಮಗುವ ಹೆಸರಲ್ಲಿ ಈ 1 ಕೋಟಿ ರೂಪಾಯಿ ಹೋಗುತ್ತೆ. ಇವತ್ತಿನ ಒಂದು ನಿಟ್ಟಿನಲ್ಲಿ 18 ವರ್ಷ ಹುಡುಗ ಅಥವಾ ಹುಡುಗಿ ಅವರ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ಇದೆಯಾದರೆ ಅವರ ಮೈಂಡ್ ಸೆಟ್ ಹೇಗಿರಬಹುದು ಒಂದು ಆಲೋಚನೆ ಮಾಡುವ ವಿಷಯ, ಪ್ರಾಕ್ಟಿಕಲ್ ಆಗಿ. ಸೊ ನಾನು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ನಾನ್ ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲಾನ್ಸ್ ಯೂಸ್ ಮಾಡಿ, ನಿಮ್ಮ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ, ನಾಮಿನೇಷನ್ ನಿಮ್ಮ ಮೆಸಸಿಗೆ ಕೊಡಿ. ಬಟ್ ನಿಮ್ಮ ಮನಸ್ಸಲ್ಲಿರಲಿ ಈ ದುಡ್ಡನ್ನು ನಾನು ಮಗುವಿಗೆ ಕೊಡ್ತೀನಿ ಅಥವಾ ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳೋದು ಮನಸ್ಸಲ್ಲೇ ಇರಲಿ, ಹೇಳೋದು ಬೇಡ. ಇವತ್ತಿನ ಪರಿಸ್ಥಿತಿಗೆ ಒಂದು 18-20 ವರ್ಷದ ಹುಡುಗನ ಹೆಸರಲ್ಲಿ, ಒಂದು ಹುಡುಗಿ ಹೆಸರಲ್ಲಿ ಒಂದು 15-25-40 ಲಕ್ಷ ರೂಪಾಯಿ ಇದ್ದರೆ ಓಕೆ. ಯಾಕಂದರೆ ಅವರು ರೈಟ್ ಅವ್ರದ್ದು. 18 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ನೀವು ನಿಮ್ಮ ರಿಟೈರ್ಮೆಂಟನ್ನು ಪ್ರಿಯಾರಿಟಿ ಇಟ್ಕೊಳ್ಳಿಲ್ಲ, ನಿಮ್ಮ ಮಗುವಿನ ಎಜುಕೇಷನ್ ಪ್ರಿಯಾರಿಟಿ ಅಂತ ಇಟ್ಕೊಂಡಿದ್ರಿ. ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡದೆ ನಿಮ್ಮ ಮಗುವಿನ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ. ಅವನಿಗೊಂದು 50 ಲಕ್ಷ ಕೈಯಲ್ಲಿ ಸಿಕ್ತು, ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಆದರೆ ತುಂಬ ಒಳ್ಳೆಯದು. ಬಟ್ ಕೇಳಲಿಲ್ಲ ಆದರೆ ಅವ್ರ ಅಕೌಂಟಲ್ಲಿ ದುಡ್ಡಿದೆ, ಸೊ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ಸೊ ಒಂದು ಕಿವಿ ಮಾತು, ನಿಮ್ಮ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಮಲ್ಸರ್ ಇರಲಿ, ಇದು ಮಕ್ಕಳಿಗೋಸ್ಕರ. ಎಂಡ್ ಆಫ್ ದ ಡೇ ಅದು ಮಕ್ಕಳಿಗೋಸ್ಕರನೇ ಅಲ್ಲ. ಸೊ ಮಕ್ಕಳಿಗೋಸ್ಕರ ಅವ್ರ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೊಂದು ಸ್ಮಾರ್ಟ್ ಪೇರೆಂಟ್ಸ್ ಇದ್ದು ಸೈನ್ ಅಲ್ಲ. ಬಾಸ್ ವಾಲಾ, ಬಿ ದ ಬಾಸ್.